ಕಾಲದಲ್ಲಿ ಮದುವೆಗಳು ಯಾಕೆ ಮುರಿದು ಬೀಳ್ತಾ ಇವೆ? ಕೆಲವರು ಮದುವೆನೇ ಬೇಡ ಅಂತ ಕೂತಿದ್ದಾರೆ. ಯಾಕೆ ಹೀಗೆ ಆಗ್ತಾ ಇದೆ? ಈ ವಿಡಿಯೋದಲ್ಲಿ ಮದುವೆ ಬಗ್ಗೆ ಯಾವುದಾದ್ರೂ ಸಂದೇಹ ಇದ್ರೆ, ಮದುವೆ ಆಗ್ಬೇಕು ಅಂತ ಇದ್ದವರು, ಆಗ್ಬಾರ್ದಂತ ಕೂತಿದ್ದವರು, ಮದುವೆ ಒಳ್ಳೆದಾ ಕೆಟ್ಟದಾ, ಮದುವೆಯಿಂದ ಏನೆಲ್ಲ ಆಗಬಹುದು ಅಂತ ತಿಳ್ಕೋಬೇಕಾದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಸನಡ್ಡಿ ಗುಣ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಪ್ರೇರಣೆಯಾಗುವಂತೆ ಸಣ್ಣ ದೃಷ್ಟಾಂಗದ ಮೂಲಕ ಜೀವನದ ಪಾಠ ಹೇಳಿಕೊಡುವ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ. ಈ ವಿಡಿಯೋದಲ್ಲಿ ಈಗಿನ ಕಾಲದಲ್ಲಿ ಮದುವೆ ಯಾಕೆ ಮುರಿದು ಬೀಳ್ತಾ ಇವೆ, ಇದಕ್ಕೆ ಕಾರಣ ಏನು, ಮತ್ತೆ ಇದನ್ನ ಹೇಗೆ ಸರಿ ಮಾಡಬಹುದು ಅಂತ ತಿಳಿದುಕೊಳ್ಳೋಣ. ಬನ್ನಿ ಈ ವಿಡಿಯೋನ ಶುರು ಮಾಡುವ. ನಮ್ಮ ಭಾರತದಲ್ಲಿ ಮದುವೆಗಳು 70% ಮುರಿದು ಬೀಳ್ತಾ ಇವೆ. ಮೊದಲು ಹೊರದೇಶದಲ್ಲಿ ಮಾತ್ರ ಡಿವೋರ್ಸ್ ಕೇಸ್ಗಳು ಇರ್ತಾ ಇದ್ವು. ಈಗ ಭಾರತದಲ್ಲಿ ಕೂಡ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇವೆ. ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್. ಯಾವಾಗ ನಾವು ಅತಿಯಾದ ಎಕ್ಸ್ಪೆಕ್ಟೇಷನ್ಗಳನ್ನ ಹೊಂದಿರ್ತೇವೋ ಆವಾಗಲೇ ಸಮಸ್ಯೆಗಳು ಎದುರಾಗುವುದು. ಪರಸ್ಪರ ಅರ್ಥ ಮಾಡಿಕೊಳ್ಳದ ಕಾರಣನು ಮದುವೆ ಮುರಿದು ಬೀಳ್ತಾ ಇವೆ. ತುಂಬಾ ರೀಸನ್ಸ್ಗಳಿವೆ ಮದುವೆ ಮುರಿದು ಬೀಳೋಕ್ಕೆ. ಮೊದಲು 90s ಅಲ್ಲಿ ಅಥವಾ 80s ಅಲ್ಲಿ ಮದುವೆ ಹೇಗೆ ಇರ್ತಿತ್ತು ಅಂದ್ರೆ, ಗಂಡಿನ ಕಡೆಯವರು ಡೌರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಅಂದ್ರೆ ವರದಕ್ಷಿಣೆ. ಹುಡುಗಿನ ಮದುವೆ ಮಾಡಿ ಕರ್ಕೊಂಡು ಬಂದ್ಮೇಲೆ ಹುಡುಗಿರ ಕೆಲಸ ಏನಂದ್ರೆ, ಮದುವೆ ಆಗಿ ಬಂದು ಗಂಡನ ಸೇವೆ ಮಾಡುವುದು, ಮನೆಯಲ್ಲಿ ಅತ್ತೆ ಮಾವ ಇದ್ರೆ ಅವರ ಸೇವೆ ಮಾಡುವುದು, ಕುಟುಂಬ, ಗಂಡ, ಮಕ್ಕಳು ಅಂತ ಇಷ್ಟೇ ಜೀವನ. ತನಗೆ ಅಂತ ಒಂದು ಜೀವನ ಇದೆ ಅನ್ನೋದನ್ನ ಕೂಡ ಅವರು ಮರೆತು ಬಿಡ್ತಾ ಇದ್ರು. ಅಂದ್ರೆ ಈಗಿನ ಕಾಲದಲ್ಲಿ ಇದೆಲ್ಲ ವರ್ಕ್ ಆಗಲ್ಲ. ಈಗ ಗಂಡಸರು ಆಗಿರ್ಬೋದು ಅಥವಾ ಹೆಂಗಸರಾಗಿರ್ಬೋದು ಈಕ್ವಲ್, ಅಂದ್ರೆ ಸಮವಾಗಿರ್ತಾರೆ. ಗಂಡು ಕೂಡ ದುಡಿತಾರೆ, ಹೆಣ್ಣು ಕೂಡ ದುಡಿತಾರೆ. ಆದ್ದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಯಾಕೆ ಅವರ ಮಾತು ಕೇಳಬೇಕು ಅನ್ನುವ ಪ್ರಶ್ನೆ ಬರುತ್ತೆ. ಎಲ್ರು ಇದೇ ತರ ಇರ್ತಾರೆ ಅಂತ ಹೇಳ್ತಾ ಇಲ್ಲ, ಆದ್ರೆ 70% ಉಂಟಲ್ಲ, ಹೀಗೆ ನಡೀತಾ ಇದೆ. ಡಿವೋರ್ಸ್ಗೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್. ಇಲ್ಲಿ ಯಾರು ಕಾಂಪ್ರಮೈಸ್ ಆಗ್ಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ, ಒಂದೇ ಗಂಡ ಕಾಂಪ್ರಮೈಸ್ ಆಗ್ಬೇಕು, ಇಲ್ಲ ಅಂದ್ರೆ ಹೆಂಡತಿ ಕಾಂಪ್ರಮೈಸ್ ಆಗ್ಬೇಕು. ಇಬ್ರು ಕಾಂಪ್ರಮೈಸ್ ಆಗ್ಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಕೊನೆಗೆ ಪರಿಹಾರನೇ ಡಿವೋರ್ಸ್. ಇನ್ನೊಂದು ಏನಂದ್ರೆ, 80s ಅಲ್ಲಿ ಮತ್ತೆ 90s ಅಲ್ಲಿ ಗಂಡ ಹೇಳಿದ ಮಾತು ನಡೀತಾ ಇತ್ತು. 80s ಅಲ್ಲಿ ನಿಮ್ಮ ಮನೆಯಲ್ಲಿ ಈಗ ವಯಸ್ಸಾದವರು ಇದ್ರೆ ಅವರು ಈಗ್ಲೂ ಹೇಳ್ತಾರೆ ಏನಂತ ಹೇಳಿದ್ರೆ, ಗಂಡ ಹೇಳಿದ ಮಾತು ಕೇಳಿ ಜೀವನ ಮಾಡು, ಎಲ್ಲ ಸುಖಮಯವಾಗಿರ್ತದೆ ಅಂತ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂದ್ರೆ, ಈಗಿನ ಕಾಲಕ್ಕೆ ಇದು ಸರಿ ಆಗತ್ತಾ ಆಗಲ್ವಾ ಅದು ಬೇರೆ ಪ್ರಶ್ನೆ. ಇಬ್ರಲ್ಲೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ವರ್ಕ್ ಆಗ್ಬೋದು ಅನ್ಸತ್ತೆ. ಅದು ಬಿಟ್ರೆ ಈಗಿನ ಮದುವೆ ಹೇಗೆ ಅಂತ ಹೇಳಿದ್ರೆ, ತನ್ನನ್ನು ಮದುವೆ ಆಗೋ ಹುಡುಗ ಹೇಗಿರ್ಬೇಕು ಅಂತ ಹೇಳಿದ್ರೆ ATM ಮಿಷಿನ್ ತರ ಲಕ್ಷ ದುಡಿಯೋನಾಗಿರ್ಬೇಕು. ಇನ್ನೊಂದು, ಅವನಿಗೆ ಪ್ರಾಪರ್ಟಿ ಇರಬೇಕು, ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರಬಾರ್ದು, ಮುಂದೆ ಆಗುವ ಜೀವನ ಸುಖಮಯವಾಗಿರ್ಬೇಕು ಅಂತ ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಟಿರ್ತಾರೆ. ಇದೆಲ್ಲ ಎಲ್ರಿಗೂ ಅನ್ವಯ ಆಗಲ್ಲ. ಯಾರು ಈ ರೀತಿ ಯೋಚನೆ ಮಾಡ್ತಾರೆ ಅಂತವರಿಗೆ ಮಾತ್ರ ಇದು ಅನ್ವಯಿಸತ್ತೆ. ಎಲ್ಲಾ ಹೆಣ್ಮಕ್ಳು ಅಂತ ಹೇಳ್ತಾ ಇಲ್ಲ, ಕೆಲವರು ಅಂದ್ರೆ ಕೆಲವರು ಇರ್ತಾರೆ, ಹೇಗಿದ್ರು ನಾನು ಅಡ್ಜಸ್ಟ್ ಮಾಡಿ ಹೋಗ್ತೇನೆ, ಲವ್ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿದ್ರೆ ಸಾಕು, ಮತ್ತೆ ಎಲ್ಲ ಅಡ್ಜಸ್ಟ್ ಮಾಡಿ ಹೋಗ್ತೇನೆ ಅಂತ ಹೇಳೋರು ಇದ್ದಾರೆ. ಆದ್ರೆ ಹೇಗೆ ಅಂತ ಹೇಳಿದ್ರೆ, ಒಳ್ಳೇದು ಕೂಡ ಇರುತ್ತೆ, ಕೆಟ್ಟದ್ದು ಕೂಡ ಇರುತ್ತೆ. ಆದ್ರೆ ಈ ಜನರೇಷನ್ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, 60-70% ಜನರು ಉಂಟಲ್ಲ, ಹೈ ಎಕ್ಸ್ಪೆಕ್ಟೇಷನ್ ಅನ್ನ ಹೊಂದಿರ್ತಾರೆ. ನಾನು ನೆಗೆಟಿವ್ ಆಗಿ ಹೇಳ್ತಾ ಇದ್ದೇನೆ ಅಂತ ಅನ್ಕೋಬೇಡಿ, ರಿಯಾಲಿಟಿ ಹೇಳ್ತಾ ಇದ್ದೇನೆ ಅಷ್ಟೇ. ಪ್ರಾಬ್ಲಮ್ ಏನಂತ ತಿಳ್ಕೊಂಡ್ರೆ ಅದನ್ನ ಸರಿ ಮಾಡಬಹುದು. ಪ್ರಾಬ್ಲಮ್ ಎಲ್ಲಿದೆ, ಎಲ್ಲಿಂದ ಸ್ಟಾರ್ಟ್ ಆಗಂತ ಅಂತ ಅರ್ಥ ಮಾಡ್ಕೊಂಡ್ರೆ ನಾವು ಪ್ರಾಬ್ಲಮ್ ಅನ್ನ ಈಸಿಲಿ ಸಾಲ್ವ್ ಮಾಡಬಹುದು. ಇದು ಹುಡುಗಿರ ಕತೆ ಆದ್ರೆ, ಹುಡುಗರು ಹುಡುಗಿ ನೋಡೋದಕ್ಕೆ ಲಕ್ಷಣವಾಗಿದ್ದು ತನ್ನನ್ನು ಅರ್ಥ ಮಾಡಿಕೊಂಡು ಮನೆಯಲ್ಲಿ ಜೀವನ ಮಾಡಿದ್ರೆ ಸಾಕು ಅಂತ ಹೇಳುವ ಪರಿಸ್ಥಿತಿ ಬಂದಿದೆ. ಇಲ್ಲ ಅಂದ್ರೆ ಮದ್ವೆನೇ ಬೇಡ, ಈ ರೀತಿ ಹೈ ಎಕ್ಸ್ಪೆಕ್ಟೇಷನ್ ಇರೋ ಹುಡುಗಿಯನ್ನ ಮದ್ವೆ ಆಗಲ್ಲ ಅಂತ ಇರ್ತಾರೆ. ಮದ್ವೆ ಆಗದಿದ್ರು ಪರವಾಗಿಲ್ಲ, ಈ ರೇಂಜಿಗೆ ಎಕ್ಸ್ಪೆಕ್ಟೇಷನ್ ಇದ್ರೆ ಮದ್ವೆನೇ ಬೇಡ ಅನ್ನುವಷ್ಟು ಆಗ್ಬಿಟ್ಟಿದೆ ಈಗ.
ಹುಡುಗಿಯರ ಎಕ್ಸ್ಪೆಕ್ಟೇಷನ್ ಇಂದ ರಿಜೆಕ್ಷನ್ ಮಾಡಿ ಮಾಡಿ ಅವರಿಗೆ ಕೂಡ ಪ್ರಾಯ ದಾಟತ್ತೆ, ಮತ್ತೆ ಹುಡುಗರಿಗೂ ಅಷ್ಟೇ ರಿಜೆಕ್ಷನ್ ಮಾಡಿಸ್ಕೊಂಡು ಅವರಿಗೂ ಪ್ರಾಯ ದಾಟತ್ತೆ. ಈಗಿನವರು ಏನಂದ್ರೆ ಅವರದು ಡಿವೋರ್ಸ್ ಆಯ್ತು ಇವರದು ಡಿವೋರ್ಸ್ ಆಯ್ತು ಅಂತ ನೋಡಿ ನೋಡಿ 2000 ಮೇಲೆ ಹುಟ್ಟಿದವರು ಮದುವೆನೆ ಬೇಡ, ನಾನು ಹೀಗೆ ಇಟ್ಟು ಬಿಡ್ತೇನೆ ಅಂತ ಹೇಳುವಷ್ಟು ಆಗಿಬಿಟ್ಟಿದೆ ಈಗ. ಕೆಲವರು ಏನಂತ ಹೇಳಿದ್ರೆ ದುಡಿತಾರೆ, ಖರ್ಚು ಮಾಡ್ತಾರೆ, ಟ್ರಾವೆಲ್ ಮಾಡ್ತಾರೆ, ಹೀಗೆ ಇದ್ದು ಬಿಡ್ತೇನೆ, ಮದುವೆ ಯಾಕೆ ಅಂತ ಹೇಳುವವರು ಇದ್ದಾರೆ. ಇವಾಗ ಡಿವೋರ್ಸ್ ತಗೊಳ್ಳುದು ಮತ್ತೆ ಕಂಪನ್ಸೇಷನ್ ಡಿಮಾಂಡ್ ಮಾಡುದು ಇದೇ ಆಯ್ತು. ಇವಾಗ ಲಕ್ಷ ಇಲ್ಲ, ಎಲ್ಲ ಕೋಟಿ ಕೋಟಿನೇ. ನೀವು ದಿನಾಲು ನ್ಯೂಸ್ ಪೇಪರ್ ನೋಡಿದ್ರೆ, ಟಿವಿ ನೋಡಿದ್ರೆ, ಸೋಷಿಯಲ್ ಮೀಡಿಯಾ ಎಲ್ಲಿ ಹೋದ್ರೂ ಇದೆ. ಇದು ನಟ ನಟಿಯರಿಗೆ ಉಂಟಲ್ಲ ಏನು ಪ್ರಾಬ್ಲಮ್ ಆಗಲ್ಲ, ಸಾಮಾನ್ಯ ಜನರಿಗೆ ಇದು ದೊಡ್ಡ ಪ್ರಾಬ್ಲಮೇ ಹೌದು. ಕೆಲವು ಹೆಂಡತಿಯರು ಹೇಗೆ ಅಂತ ಹೇಳಿದ್ರೆ, ಸ್ವಲ್ಪ ಜೀವನದಲ್ಲಿ ಪ್ರಾಬ್ಲಮ್ ಆಯ್ತು ಅಂತ ಅನ್ಕೊಳ್ಳಿ, ಆಗ ಡಿವೋರ್ಸ್ ಫೈಲ್ ಮಾಡುದು, ಕಂಪನ್ಸೇಷನ್ ಕೇಳುದು, ಜೀವನ ಇಡೀ ಸುಖಮಯವಾಗಿರ್ಬೇಕು ಅಂತ ದುಡಿದದನ್ನೆಲ್ಲ ಈ ಕಂಪನ್ಸೇಷನ್ ಅಂತ ಕೊಟ್ಟು ಬಿಟ್ರೆ ಆ ಗಂಡ ಮುಂದೆ ಏನು ಮಾಡ್ಬೇಕು? ಮೊದಲು ಗಂಡಸರ ಮೇಲೇನೆ ಬ್ಲೇಮ್ ಮಾಡ್ತಾ ಇದ್ರು. ಅಂದ್ರೆ ಮೊದಲು ವರದಕ್ಷಿಣೆ ಅಂತ ಹುಡುಗಿರ ಮನೆ ಮೇಲೆ ಹುಡುಗರು ಕೇಳ್ತಾ ಇದ್ರು, ಆಸ್ತಿ ಮನೆ ಗಾಡಿ ಕೊಡ್ಬೇಕು ಅಂತ. ಈಗ ಹುಡುಗಿಯರು ಎಲ್ಲ ಒಂದೇ. ಮೊದಲು ಹುಡುಗ ಗೌರ್ಮೆಂಟ್ ಜಾಬ್ ಅಲ್ಲಿ ಮಣಿ ಇರ್ತಿದ್ರೆ ಅವಾಗ ಎಕ್ಸ್ಪೆಕ್ಟೇಷನೇ ಜಾಸ್ತಿ, ಒಂದು ಸೈಟ್ ಕೊಡ್ಬೇಕು, ಮನೆ ಕೊಡ್ಬೇಕು, ಇಷ್ಟು ಬಂಗಾರ ಹಾಕ್ಬೇಕು, ಇದೆಲ್ಲ ಇರ್ತಿತ್ತು. ಆದ್ರೆ ಈಗ ಏನು ಬೇಡ, ಮದುವೆ ಒಂದು ಮಾಡಿಕೊಡಿ ಸಾಕು ಅಂತ ಅನ್ನುವಷ್ಟು ಈಗ ಆಗಿಬಿಟ್ಟಿದೆ. ಹೆಂಡತಿನ ಖುಷಿ ಪಡಿಸೋದು ತುಂಬಾ ಕಷ್ಟ. ಅವರನ್ನ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು, ಟ್ರಾವೆಲ್ ಮಾಡಿಸ್ಬೇಕು, ಅವರ ಲೈಫ್ ಸ್ಟೈಲ್ ಎಲ್ಲವೂ ದಿನೇ ದಿನೇ ಅವರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ರೆ ಹುಡುಗರ ಸ್ಯಾಲರಿ ಅಷ್ಟೇ ಇರ್ತದೆ. ಅವರು ಆಸ್ತಿ ಮಾಡುವುದಾ, ಹೆಂಡತಿ ನೋಡ್ಕೊಳ್ಳುದಾ, ಮನೆ, ಅವರ ತಂದೆ ತಾಯಿ, ಮಕ್ಕಳು, ಹೀಗೆ ಯಾವುದನ್ನಂತ ನೋಡ್ಕೊಳ್ಳುದು ಏನು ಸರಿಯಾಗಿಲ್ಲ ಅಂತ ಹೇಳಿದ್ರೆ ಈ ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಡಿವೋರ್ಸ್ ಫೈಲ್ ಮಾಡ್ತಾರೆ, ಮತ್ತೆ ಕಂಪನ್ಸೇಷನ್ ಅಂತ ಎಲ್ಲವನ್ನು ತಕೊಂಡು ಹೋಗ್ತಾರೆ. ಈ ಗಂಡಸರು ಏನ್ ಮಾಡ್ಬೇಕು? ಎಲ್ರು ಇದೇ ರೀತಿ ಅಂತ ಹೇಳ್ತಾ ಇಲ್ಲ, ಕೆಲವರು ಇರ್ತಾರೆ. ಇನ್ನೊಂದು ಏನು ಅಂತ ಹೇಳಿದ್ರೆ ಗಂಡ ಹೆಂಡತಿ ತುಂಬಾ ಅನ್ಯೋನ್ಯವಾಗಿ ಇರ್ತಾರೆ, ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇರತ್ತೆ. ನಮ್ಮ ಭಾರತದಲ್ಲಿ ಅರೇಂಜ್ ಮ್ಯಾರೇಜೇ ಜಾಸ್ತಿ ಆಗಿ ಆಗೋದು. ಅರೇಂಜ್ ಮ್ಯಾರೇಜ್ ಅಲ್ಲಿ ಏನಂತ ಹೇಳಿದ್ರೆ ಲವ್, ರೆಸ್ಪೆಕ್ಟ್ ಅದೊಂದು ಇದ್ರೆ ಸಾಕು, ರಿಲೇಶನ್ಶಿಪ್ ಉಂಟಲ್ಲ ತುಂಬಾ ಲಾಂಗ್ ಟರ್ಮ್ ಬಾಳ್ವಿಕೆ ಆಗತ್ತೆ. ಒಬ್ಬರ ಮಧ್ಯೆ ಒಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಜೀವನ ಮಾಡಿದ್ರೆ ಸುಖಮಯವಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾಕಪ್ಪ ಮದುವೆ ಆದೆ ಅನ್ನುವಷ್ಟು ಆಗಿಬಿಡುತ್ತೆ. ಅರೇಂಜ್ ಮ್ಯಾರೇಜ್ ಅಲ್ಲಿ ಹುಡುಗ ಹುಡುಗಿನ ಸರಿಯಾಗಿ ಮಾತಾಡಿಸ್ಲಿಕ್ಕೆ ಬಿಡಲ್ಲ, ಒಂದು 10 ನಿಮಿಷ ಕೊಟ್ಟು ಮಾತಾಡಿ ಅಂತ ಬಿಡ್ತಾರೆ. ಆ 10 ನಿಮಿಷದಲ್ಲಿ ಇಡೀ ಜೀವನವನ್ನ ನಿರ್ಧರಿಸುವುದು ಹೇಗೆ? ಜಾಸ್ತಿ ಟೈಮ್ ಕೊಟ್ರೆ ಇನ್ನು ಸಂಬಂಧನೆ ಮುರಿದು ಹೋಗ್ಬೋದು ಅಂತ ಬೇಗ ಬೇಗ ಮದುವೆ ಮಾಡಿ ಬಿಡ್ತಾರೆ. ಈ ಕಮ್ಯುನಿಕೇಶನ್ ಸರಿಯಾಗಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಮ್ಯಾರೇಜ್ ಫೇಲ್ ಆಗತ್ತೆ. ಕೆಲವರು ಹೇಳುದು ಮದ್ವೆ ಆದ್ಮೇಲೆ ಸರಿ ಆಗ್ತಾನೆ ಬಿಡು, ಮಕ್ಕಳಾದ್ಮೇಲೆ ಸರಿ ಆಗ್ತಾನೆ ಬಿಡು ಅಂತ ಹೇಳುದು. ಇದು ಯಾವುದು ಸರಿಯಾಗಲ್ಲ. ಒಂದು ಕಾಂಪ್ರಮೈಸ್ ಅನ್ನೋ ವರ್ಡೇ ಅವರಿಗೆ ಗೊತ್ತಿಲ್ಲದಿದ್ರೆ ಹೇಗೆ ಸರಿಯಾಗುವುದು? ಒಬ್ಬರ ನಡುವೆ ಲವ್, ರೆಸ್ಪೆಕ್ಟ್, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಇದು ಯಾವುದು ಇಲ್ಲ ಅಂತ ಹೇಳಿದ್ರೆ ಏನು ಸರಿಯಾಗಲ್ಲ. ಕೆಲವರು ಹೇಳುದು ಅವರು ಅಡ್ಜಸ್ಟ್ ಮಾಡಿದ್ರೆ ಮಾತ್ರ ನಾನು ಅಡ್ಜಸ್ಟ್ ಮಾಡ್ಕೊಳ್ತೇನೆ, ಅವರು ನಾನು ಹೇಳಿದ ಮಾತು ಕೇಳಿದ್ರೆ ಮಾತ್ರ ನಾನು ಅವರ ಮಾತು ಕೇಳುದು ಅಂತ ಹೇಳ್ತಾರೆ. ಹೀಗೆ ಮಾಡಿದ್ರೆ ಆಗತ್ತಾ? ಇನ್ನು ಕೆಲವರು ಏನಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಸ್ ಹಾಕೋದು. ನೀವು ಅಂದ್ಕೊಳ್ಬೇಡಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಪ್ರೀತಿಯಿಂದ ಹಾಕಿದ ಫೋಟೋಸ್ ನೋಡಿ ಅವರು ತುಂಬಾ ಪ್ರೀತಿಯಿಂದ ಇದ್ದಾರೆ ಅಂತ, ಆದ್ರೆ ರಿಯಾಲಿಟಿ ಬೇರೆನೇ ಇರತ್ತೆ. ಆ ಫೋಟೋಗೋಸ್ಕರನೇ ಅವರ ಮಧ್ಯೆ ಜಗಳ ಆಗಿರಬಹುದು. ಈ ಫೋಟೋಸ್ ನೋಡಿ ಹೇಗೆ ಜಡ್ಜ್ ಮಾಡುದು? ಕೆಲವರು ಹೇಳುದುಂಟು ಅವರು ನೋಡಿ ಅಂತ ಎಷ್ಟು ಪ್ರೀತಿಯಿಂದ ಇದ್ದಾರೆ, ಅಲ್ಲೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ. ನಿಜವಾಗಿಯೂ ಹಾಗೆ ಇರೋದಿಲ್ಲ, ನಾವು ಅನ್ಕೊಳ್ಳುದು ಅಷ್ಟೇ. ಕೆಲವರು ಅನ್ಯೋನ್ಯವಾಗಿದ್ದ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾಗೆ ಹಾಕುವಾಗ ನಾವು ಅನ್ಕೊಳ್ಳೋದು ಇವರೇ ಜನ ಮೆಚ್ಚಿದ ಜೋಡಿ ಅಂತ, ಆದ್ರೆ ರಿಯಾಲಿಟಿ ಬೇರೆನೇ ಇರತ್ತೆ. ಇಮಿಡಿಯೇಟ್ಲಿ ಇನ್ನೊಂದು ಪೋಸ್ಟ್ ಹಾಕ್ತಾರೆ ನಮ್ಗೆ ವಿಚ್ಛೇದನ ಆಯ್ತು ಅಂತ. ಆಚೆ ಕಡೆ ನೋಡುದೆಲ್ಲ ಸತ್ಯ ಅಲ್ಲ, ಅದುವೇ ಸತ್ಯ ಅಂತ ನಾವು ಅಂದ್ಕೊಳ್ಳುದು ಅಷ್ಟೇ. ಇನ್ನೊಂದು ಮುಖ್ಯ ಕಾರಣ ಏನಂತ ಹೇಳಿದ್ರೆ ಚೀಟಿಂಗ್. ಮದ್ವೆ ಆಗಿದ್ರೂ ಎಕ್ಸ್ಟರ್ನಲ್ ಅಫೇರ್ಗಳನ್ನ ಹೊಂದಿರುವುದು. ಸುಳ್ಳಿಗೆ ಯಾವತ್ತು ಆಯಸ್ಸು ಕಡಿಮೆ. ಮೋಸ ಮಾಡಿ ಎಷ್ಟು ದಿನ ಬಾಳಕ್ಕಾಗತ್ತೆ?
ಒಂದು ದಿನ, ಒಂದಲ್ಲ ಒಂದು ದಿನ ಗೊತ್ತೇ ಆಗತ್ತೆ. ಆಗ ಏನಾಗತ್ತೆ ಹೇಳಿದ್ರೆ ಡಿವೋರ್ಸ್ ಆಗತ್ತೆ ಅಷ್ಟೇ. ಕೆಲವರು ಹೇಳುದು ಇಬ್ರು ದುಡಿಯೋಣ, ಕಷ್ಟನೋ ಸುಖನೋ ಒಟ್ಟಿಗೆ ಫೇಸ್ ಮಾಡೋಣ ಅಂತ ಹೇಳೋರು ಇದ್ದಾರೆ. ಒಂದೇ ಗುರಿಯನ್ನು ಹಿಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸೋರು ಇದ್ದಾರೆ. ಕೆಲವರು ಯಾರ ಮಾತು ಕೂಡ ಕೇಳುವುದಿಲ್ಲ. ಒಂದು ವೇಳೆ ಅವರು ಡಿಸೈಡ್ ಮಾಡಿದ್ರೆ ನಾನು ಮದುವೆ ಆಗುದಿಲ್ಲ, ಸಿಂಗಲ್ ಆಗಿ ಇರ್ತೇನಂತ ಡಿಸೈಡ್ ಮಾಡಿದ್ರೆ ಅವರ ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಂಗಿ ಆಗಿರ್ಬೋದು, ಯಾರ ಮಾತು ಕೂಡ ಲೆಕ್ಕಕ್ಕೆ ಇಲ್ಲ. 2050, 60ಸ್ಗೆ ಮ್ಯಾರೇಜ್ ಅಂತ ಕಾನ್ಸೆಪ್ಟ್ ಇರತ್ತೋ ಇಲ್ವೋ ಗೊತ್ತಿಲ್ಲ, ಅದು ಕೂಡ ಡೌಟು. ಮನುಷ್ಯ ತುಂಬಾ ದಿನ ಸಿಂಗಲ್ ಆಗಿ ಇರಕ್ಕಾಗಲ್ಲ. ಸಿಂಗಲ್ ಆಗಿ ಇರ್ತೇನಂತ ಡಿಸೈಡ್ ಮಾಡಿದ್ರೆ ಅವನಿಗೆ ಅಷ್ಟು ವಿಲ್ ಪವರ್ ಇರಬೇಕು, ಮೈಂಡ್ ಪವರ್ ಅಷ್ಟು ಸ್ಟ್ರಾಂಗ್ ಆಗಿ ಇರಬೇಕು. ನೀವು ಮದುವೆಗೆ ಹುಡುಗ ಅಥವಾ ಹುಡುಗಿ ಹುಡುಕುವಾಗ ಆ ಥರ ಮಾಡಬೇಡಿ. ಟೈಮ್ ತಗೊಳ್ಳಿ. ಯಾರು ಏನು ಬೇಕಾದ್ರೂ ಹೇಳ್ಬೋದು, ಆದ್ರೆ ನಿಮ್ಮ ಜೀವನವನ್ನು ನಿರ್ಧರಿಸುವುದು ನೀವೇ. 100 ಸಲ ಥಿಂಕ್ ಮಾಡಿ, ನನಗೆ ಆ ಹುಡುಗಿ ಓಕೆನಾ, ನನಗೆ ಆ ಹುಡುಗ ಓಕೆನಾ, ಇಡೀ ಜೀವನ ಅವರ ಜೊತೆ ಜೀವನ ನಾನು ಸಾಗಿಸಬಹುದು ಅಂತ 100 ಸಲ ಥಿಂಕ್ ಮಾಡಿ. ಇಬ್ರಿಗೂ ಲವ್ ಆಗ್ಬೇಕು, ಅಷ್ಟು ಟೈಮ್ ತಗೊಂಡು ಮತ್ತೆ ಮದುವೆ ಆಗ್ಬೇಕಾ ಇಲ್ವಾ ಅಂತ ಡಿಸೈಡ್ ಮಾಡಿ. ಕೇವಲ ಫಿಸಿಕಲ್ ಅಟ್ರಾಕ್ಷನ್ ಇದ್ರೆ ಆಗಲ್ಲ. ಅವರ ಕ್ಯಾರೆಕ್ಟರ್ ಮೇಲೆ ನಿಮ್ಗೆ ಲವ್ ಆಗ್ಬೇಕು. ಅವರು ಅರ್ಥ ಮಾಡೋ ರೀತಿಯಲ್ಲಿ ನಿಮ್ಗೆ ಲವ್ ಆಗ್ಬೇಕು. ಈ ರೀತಿ ಕ್ಯಾರೆಕ್ಟರ್ ಮೇಲೆ ಲವ್ ಆದ್ರೆ ಅಂತ ಹೇಳಿದ್ರೆ ಕಷ್ಟ ಆದ್ರೂ ಸುಖ ಆದ್ರೂ ಜೀವನ ಮಾಡ್ಕೊಂಡು ಹೋಗ್ಬಹುದು. ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಗ್ರ್ಯಾಂಡ್ ವೆಡ್ಡಿಂಗ್. ಇದರಿಂದ ಅರ್ಧ ಪ್ರಾಬ್ಲಮ್ ಅಲ್ಲಿಂದಲೇ ಶುರುವಾಗತ್ತೆ. ಎವ್ರೇಜ್ ಆಗಿ ಮದ್ವೆ ಅಂತ ಆದ್ರೂ ಕೂಡ ಒಂದು 30 ಲಕ್ಷ ಆದ್ರೂ ಬೇಕೇ ಬೇಕು. ಈ ಸಾಲ ಮಾಡಿ EMI ಕಟ್ಟಿ ಹೀಗೆಲ್ಲ ಮಾಡಿ ಮದ್ವೆ ಆಗೋದಕ್ಕಿಂತ ಸಿಂಪಲ್ ಆಗಿ ಮದ್ವೆ ಆಗ್ಬೋದಲ್ಲ. ಯಾರಿಗೆ ತೋರಿಸ್ಲಿಕ್ಕೆ ನಾವು ಮದ್ವೆ ಆಗೋದು? ಈ ರಿಲೇಟಿವ್ಸ್ಗಳು ಬರ್ತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ, ಅರ್ಧ ಕಮೆಂಟ್ ಕೂಡ ಮಾಡಿ ಹೋಗ್ತಾರೆ ಅಲ್ವಾ? ಅವರಿಗೆ ಮೆಚ್ಚಿಸ್ಲಿಕ್ಕೋಸ್ಕರ ನಾವು ಗ್ರ್ಯಾಂಡ್ ವೆಡ್ಡಿಂಗ್ ಆಗ್ಬೇಕಾ? ಕೆಲವರು ಎಷ್ಟು ಸಾಲ ಮಾಡ್ತಾರಂತ ಹೇಳಿದ್ರೆ ಮದುವೆ ಆದ ಕ್ಷಣವನ್ನ ಅನುಭವಿಸಷ್ಟು ಕೂಡ ಅವರು ಮರೆತು ಹೋಗ್ತಾರೆ. ಮತ್ತೆ ಆ ಟೆನ್ಷನ್ ಅನ್ನ ಹೆಂಡತಿ ಮೇಲೆ ತೋರಿಸ್ತಾರೆ. ಅಷ್ಟು ಸಾಲ ಮಾಡಿ ಮದುವೆ ಆಗುವುದಾದ್ರೂ ಯಾಕೆ? ಈ ಟೆನ್ಷನ್ ಅನ್ನ ಹೆಂಡತಿ ಹತ್ರ ತೋರಿಸಿದ್ರೆ ಕೆಲವು ದಿನಗಳು ಸಹಿಸುವಷ್ಟು ಸಹಿಸಿ ಇನ್ನು ಸಾಕಪ್ಪ ಸಾಕು ಅಂತ ಹೊರಟು ಹೋಗೋರು ಇದ್ದಾರೆ. ಅದಕ್ಕಾಗಿ ಸಾಲ ಮಾಡುವ ಮೊದಲು 100 ಸಲ ಯೋಚನೆ ಮಾಡಿ, ನಿಮ್ಗೆ ಈ ಸಾಲ ತೀರಿಸಲು ಸಾಧ್ಯ ಆಗತ್ತಾ ಆಗಲ್ವಾ ಅಂತ. ಹಾಗಾಗಿ ಗ್ರ್ಯಾಂಡ್ ವೆಡ್ಡಿಂಗ್ಗೆ ಯಾರೂ ಸಪೋರ್ಟ್ ಮಾಡಬೇಡಿ. ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಅತ್ತೆ ಮಾವ ಇದ್ರೆ ದಯವಿಟ್ಟು ನಿಮ್ಮ ಮಗ ಸೊಸೆಯನ್ನ ಖುಷಿಯಾಗಿರ್ಲಿಕ್ಕೆ ಬಿಟ್ಟು ಬಿಡಿ. ನಿಮ್ಮ ಅನ್ನೆಸರಿ ಅಡ್ವೈಸ್ ಅನ್ನ ಅವರಿಗೆ ಕೊಡಬೇಡಿ. ಫಸ್ಟ್ ಆಫ್ ಆಲ್ ಈ ಗಂಡ ಹೆಂಡತಿ ನಡುವೆ ಏನಾದ್ರೂ ಇದ್ರೆ ಕಷ್ಟನೋ ಸುಖನೋ ನಿಮ್ಮ ನಡುವೆನೇ ಇರ್ಲಿ. ನಿಮ್ಮ ವಿಷಯನ ನೀವು ಯಾರ ಹತ್ರನೂ ಹಂಚ್ಕೊಳ್ಬೇಡಿ. ಕೆಲವರಿಗೆ ನಿಮ್ಮ ಕಷ್ಟ ಕೇಳಿಸ್ಲಿಕ್ಕೆ ತುಂಬಾ ಇಷ್ಟ. ಬೇರೆಯವರು ತೊಂದರೆಯಲ್ಲಿ ಇದ್ರೆ ಅದನ್ನು ಕೇಳಿ ಏನೋ ಒಂಥರ ಖುಷಿ ಅವರಿಗೆ. ಅದಕ್ಕೆ ನಿಮ್ಮ ಕಷ್ಟನೋ ಸುಖನೋ ಬೇರೆಯವರ ಹತ್ರ ಹೇಳಲೇಬೇಡಿ. ನಿಮ್ಮ ರಿಲೇಶನ್ಶಿಪ್ ಲಾಂಗ್ ಟರ್ಮ್ ಬಾಳ್ವಿಕೆ ಬರಬೇಕಾದ್ರೆ ನಿಮ್ಮ ಮನೆಯ ವಿಷಯ, ನಿಮ್ಮ ಹೆಂಡತಿಯ ವಿಷಯ ಯಾರ ಹತ್ರನೂ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ಮದುವೆ ಆಗಿರೋವರಿಗೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಮದುವೆ ಅನ್ನುವುದು ಅದ್ಭುತವಾದ ರಿಲೇಶನ್ಶಿಪ್. ಇಬ್ಬರ ನಡುವೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಈಗೋ ಅನ್ನೋದನ್ನ ಸೈಡಿಗೆ ಇಟ್ಟು ಕೋಪ ತಾಪ ಏನೇ ಇರಲಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಈಗೋನ ಸೈಡಿಗಿಟ್ಟು ಪರಸ್ಪರ ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ. ಯಾವ ವಿಚಾರ ನಿಮ್ಗೆ ತುಂಬಾ ಇಷ್ಟವಾಯಿತು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುವ. ಶುಭವಾಗಲಿ.